कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम् ಹೇಳು ಹೇಳು ಬೇಗ ಹೇಳು. ಆದರೆ ಅವರ ಜೀವನದಲ್ಲಿ ಆ ಪರಿಸ್ಥಿತಿ ಇರೋಲ್ಲ. ಅವರಿಗೆ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅದೆಲ್ಲ ಎರಡೂ ಕಡೆ ನಿರ್ಮಾಣ ಆಗಿದೆ. ಏನಾಯ್ತು ಅಜ್ಜಿ? ನೀರು ಬೇಕಾ? ಆರಾಮಾಗಿ ಕುಡಿ ಅಜ್ಜಿ. ನಿಮ್ಮಪ್ಪ ಅಮ್ಮನ ಹೊಟ್ಟಿ ತಣ್ಣಗಿಲ್ಲಪ್ಪ. ಗಾಡಿ ಹೊಡಕ್ ಬರಲ್ಲ, ಏನಿಲ್ಲ. ಥೋ ಅಜ್ಜಿ, ಅಜ್ಜಿ ನೀರು ತುಂಬಿದ್ಯಾ? ಅಜ್ಜಿ ಎಲ್ಲಿ ಹೋಗ್ತಿ? ಅಜ್ಜಿ, ಓ ಅಜ್ಜಿ, ಏನೇನೋ ಆಗ್ತಿದೆ.
ಬೆಳಗ್ಗೆ ಆಗಿದ್ದು ಇಷ್ಟು ಬೇಗ ಎದ್ದಿ ಹಂಗಾರೆ ಸೈಕ್ಲಿಂಗ್ ಹೋಗಿ ನಡಿ. ನಾನ್ ಸೈಕ್ಲಿಂಗ್ ಹೋಗಲ್ಲಮ್ಮ. ಯಾಕ ಇಷ್ಟು ಬೇಗ ಎದ್ದಿ ಇನ್ಮೇಲೆ ಸ್ವಲ್ಪ ಮೈಗೆ ಬಗ್ಸು ಹೋಗ್ಬಾ. ನಾನು ಈ ಸೈಕ್ಲಿಂಗ್ ಹೋಗಲ್ಲ ಅಂದ್ರೆ ಹೋಗಲ್ಲ. ರೀ ಎಲ್ಲಿ ನೋಡ್ರಿ. ಇಲ್ಲಪ್ಪ ನೀನು ಫೋರ್ಸ್ ಮಾಡ್ತಾ ಇಲ್ಲ. ಡಾಕ್ಟ್ರ್ ಹೇಳ್ಯಾರ ಲಾಂಗ್ ಬೆಡ್ ರೆಸ್ಟ್ ಆದಮೇಲೆ ಮಸಲ್ ಲಾಸ್ ಆತಂತ, ಅದಕ್ಕೆ ಎಕ್ಸಸೈಸ್ ಮಾಡಂತ ಹೇಳೋದು. ಹೋಗ್ಲಿ ಬಿಡಿ ಪಾಪ, ಸೈಕ್ಲಿಂಗ್ ನಾಳೆಯಿಂದ ಹೋಗ್ತಾನೆ ಬಿಡಿ. ಹೋಗ್ಲಿ ಇವತ್ತು ಸೈಕ್ಲಿಂಗ್ ಹೋಗ್ಲಿಲ್ಲ ಅಂದ್ರೆ ಗಿಡಕ್ಕಾಗಿ ನೀರು ಹಾಕ್ಬಿಡು. ಎರಡೂ ಕಡೆ ಸರಿ ಅಮ್ಮ. ಎರಡೂ ಕಡೆ ನಮ್ಮ ಆಯ್ತು, ನಿಮ್ಮ ಅಮ್ಮ ಹೋಗೋದು ಇಷ್ಟ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನಾನ್ ಸೈಕ್ಲಿಂಗ್ ಹೋಗಲ್ಲಮ್ಮ. ಯಾಕ ಇಷ್ಟು ಬೇಗ ಎದ್ದಿ ಇನ್ಮೇಲೆ ಸ್ವಲ್ಪ ಮೈಗೆ ಬಗ್ಸು ಹೋಗ್ಬಾ. ನಾನು ಈ ಸೈಕ್ಲಿಂಗ್ ಹೋಗಲ್ಲ ಅಂದ್ರೆ ಹೋಗಲ್ಲ. ರೀ ಎಲ್ಲಿ ನೋಡ್ರಿ. ಇಲ್ಲಪ್ಪ ನೀನು ಫೋರ್ಸ್ ಮಾಡ್ತಾ ಇಲ್ಲ. ಡಾಕ್ಟ್ರ್ ಹೇಳ್ಯಾರ ಲಾಂಗ್ ಬೆಡ್ ರೆಸ್ಟ್ ಆದಮೇಲೆ ಮಸಲ್ ಲಾಸ್ ಆತಂತ, ಅದಕ್ಕೆ ಎಕ್ಸಸೈಸ್ ಮಾಡಂತ ಹೇಳೋದು. ಇರ್ಲಿ ಬಿಡಿ ಪಾಪ, ನಾಳೆಯಿಂದ ಸೈಕ್ಲಿಂಗ್ ಹೋಗ್ತಾನೆ ಬಿಡಿ. ಇವತ್ತು ಸೈಕ್ಲಿಂಗಿಗೆ ಹೋಗಿಲ್ಲ ಅಂದ್ರೆ ಗಿಡಕ್ಕಾರ ನೀರು ಹಾಕ್ಬಿಡು. ಇಲ್ಲಮ್ಮ, ನಾನು ಗಿಡಕ್ಕೆ ನೀರು ಹಾಕಲ್ಲ, ನಾನು ಸೈಕ್ಲಿಂಗ್ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ರೀ ನಾಷ್ಟ ಮಾಡ್ಬಿಡ್ರಿ. ಉಪ್ಪಿಟ್ಟು ಮಾಡಿ ನೋಡ್ರಿ. ಇವತ್ತು ಗ್ರೇಪ್ ಜ್ಯೂಸ್ ಐತಿ ನೋಡ್ರಿ. ಇವತ್ತು ಮುಂಜಾನೆ ನಾನು ಸೈಕ್ಲಿಂಗ್ ಹೋಗಿ ಬರ್ತೆ ಅಂತೇಳಿ ನಿಮ್ಮ ಅಮ್ಮ ಗ್ರೇಪ್ ಜ್ಯೂಸ್ ಮಾಡಿಟ್ಟಿದ್ದಳು. ಸೈಕ್ಲಿಂಗರೇ ಹೋಗಿಲ್ಲ, ಜ್ಯೂಸರೇ ಕುಡಿ. ಬೇಡಪ್ಪ, ಆಮೇಲೆ ಕುಡಿತೀನಿ ನಾನು. ಇಲ್ಲ, ನಾನು ಮತ್ತೆ ವಾಪಸ್ ಹೋಗಲ್ಲ. ಐ ಹ್ಯಾವ್ ಟು ಫೈಂಡ್ ಔಟ್ ವಾಟ್ಸ್ ಹ್ಯಾಪನಿಂಗ್. ಇರಲಿ ನೀ ಏನು ಟೆನ್ಷನ್ ತೊಗೊಬೇಡ.
ಈಗಾಗಲೇ ನೀ ಆಕ್ಸಿಡೆಂಟಿಂದ ರಿಕವರ್ ಆಗಿ ಏನು ಟೆನ್ಷನ್ ತೊಗೋಬೇಡ. ನಾವು ಆಲ್ರೆಡಿ ನನ್ನ ಟೀಮಿಗೆಲ್ಲ ಇನ್ಫಾರ್ಮ್ ಮಾಡಿದ್ವಿ, ಅವರೆಲ್ಲ ನೋಡ್ಕೋತಾರೆ, ನೀ ಆರಾಮಾಗಿರು. ಎಸ್ ಸರ್ ಬಂದಿದ್ದೀವಿ ಸರ್, ಇಲ್ಲಿ ನೋಡ್ತೀವಿ ಸರ್. ಆಫೀಸರ್ಸ್ ಸರ್, ದಿಸ್ ಎಂಟೈರ್ ಏರಿಯಾ ಐ ವಾಂಟೆಡ್ ಕ್ವಿಕ್. ಏನು ಟೆನ್ಷನ್ ತೊಗೋಬೇಡ, ಆರಾಮಾಗಿರು. ನಾನು ಹೇಳಿದ ಹೇ ಜಿ, ನಿಂದು ಆಕ್ಸಿಡೆಂಟ್ ಆದಾಗ ಫೋನ್ ಡ್ಯಾಮೇಜ್ ಆಗಿತ್ತಲ್ಲ, ಅದು ರಿಕವರ್ ಆಗಿದೆ, ಮತ್ತೆ ಬಿಟ್ಟು ಕೊಡೋದು. ತಗೋ, ಚೆನ್ನಾಗಿರು, ಏನು ಟೆನ್ಷನ್ ತೊಗೋಬೇಡ. ಏನೇ ಬೇಕಾದ್ರೂ ನಂಗೆ ಕಾಲ್ ಮಾಡು, ನಾನು ಬರ್ತೀನಿ. ಸರಿ, ಬಾಯ್. ಯಾಕೆ ಹೀಗಾಗ್ತಿದೆ? ನೀರು ಕುಡಿದಾಗ ಪದೇ ಪದೇ ಇದೇ ಸಿಚುವೇಶನ್ಗೆ ಬಂದರೂ ಅಮ್ಮ ಅಪ್ಪನ ಸಾವನ್ನು ಯಾಕೆ ತಪ್ಪಿಸ್ಲಿಕ್ಕಾಗ್ತಿಲ್ಲ? ಛೇ, ಇದ್ರ ಹಿಂದೆ ಯಾರಿರ್ಬೋದು? ಎಷ್ಟು ಲೇಟಾಗದು ಬರೋದು? ಕೆಲಸ ಇತ್ತಪ್ಪ. ಏನ್ ಕೆಲಸ? ನಿನ್ ದಿನ ಕೆಲಸ ಇರ್ತದೆ, ದಿನ ಲೇಟಾಗಿ ಬರ್ತೀನಿ ನೀನು. ನಾನು ಒಂಥರ ಖಾಲಿ ಕೂತಿರ್ತೀನ. ನಾನು ಖಾಲಿ ಕುಂತಿಲ್ಲ. ಇವ್ರು ದಿನ ಎಷ್ಟೊತ್ತು ಏನು ಮಾತಾಡ್ತಾರೋ ಅಲ್ಲ, ದಿನ ಎಷ್ಟೊತ್ತಿಗೆ ಏನು ಮಾತಾಡ್ತಾರೇನಪ್ಪ? ನನಗೆ ಗೊತ್ತಲ್ಲ, ಬಾ ತೋರಿಸ್ತೀನಿ. ಊಟ ಮಾಡ್ದ ಚಿನಿ? ಮಾಡಬೇಕು. ನೀರು ಕುಡ್ದ ಚಿನಿ? ಕುಡಿಬೇಕು. ರೊಟ್ಟಿ ಕೊಡ್ಲಾ ಚಿನಿ? ಕೊಡ್ಬೇಕು. ಹಿಂಗೆ ನೋಡ್ ಮಗ, ಹುಡುಗಿ ಬಂದ್ಮೇಲೆ ಎಲ್ಲರೂ ಚೇಂಜ್ ಆಗ್ತಾರೆ ನೋಡಿ. ಇರ್ಲಿ ಬಿಡಪ್ಪ, ಈಗ ರೋಮಿಯೋ ಜೂಲಿಯಟ್ ಬಿಟ್ಟ ಮೇಲೆ ಇವರೇ ನಮ್ಗೆ. ಇದೆ धीरे धीरे जरा दम लेना, प्यार से जो मिले गम लेना, दिल पे जरा वो कम लेना, ओके जानो तू दिन दिन ना. धीरे धीरे जरा दम लेना, प्यार से जो मिले गम लेना, दिल पे जरा वो कम लेना, ओके जानो तू दिन दिन ना. कल की बीती कल हुई थी, आने वाला कल बड़ा है. दिल ने फिर करवट ली, देखो दिल में कोई पल पड़ा है. धीरे धीरे जरा दम लेना, जो मिले गम लेना, ಮದುವೆ दिल पे जरा ಆಗು ಈಗ ಮದುವೆ ಕೊಡಿ ಎಂಜಾಯ್ ಮಾಡಿ. que ya no duden de nada. Ayu, vayu, mangal pe dangal barina, si se लगी लगती है. ನೀನನ್ನ ಮದ್ವೆ ಆಗ್ಬೇಕು ಅನ್ಕೊಂಡ್ಯೋ ಇಲ್ಲೋ? ನಿನ್ನ ಬಿಟ್ರೆ ಬೇರೆ ಯಾರನ್ನ ಮದುವೆ ಆಗ್ಲಿ ಅಂಬಿಕಾ? ಇದನ್ನ ಹೇಳಾಕತ್ತೆ 4 ವರ್ಷ ಆಯ್ತು, ನೀನ್ ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಅರೆ ಏನರಿ ಬರೀ ಇದೇ ಆಯ್ತು ನಿಂದು. ನೋಡಂಬಿಕಾ, ನಿನಗೆ ನನ್ನ ಸಿಚುವೇಶನ್ ಗೊತ್ತಲ್ವಾ? ಏನ್ ಸಿಚುವೇಶನ್ ನಿಮ್ಗೆ?
ಈಗ ನಿನ್ನನ್ನು ಮದುವೆ ಆಗಬೇಕು ಅಂತ ಹೇಳಿದರೆ ನಾನು ಫಸ್ಟು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು. ನಿಂಗೆ ಫೈನಾನ್ಷಿಯಲ್ ಇಶ್ಯೂಸ್ ಆದರೂ ಏನೈತೆ? ನಿಮ್ಮ ಅಪ್ಪ ಅಮ್ಮಂದು ಅಷ್ಟೆಲ್ಲ ಆಸ್ತಿ ಐತೆ, ಅದೆಲ್ಲ ನಿಂದೇ ಅಲ್ಲ. ನಂದೇ ಅದು ಒಂದು ಪ್ರಾಬ್ಲಮ್ ಇದೆ. ಅವರು ಆ ಆಸ್ತಿನೆಲ್ಲ ನನ್ನನ್ನು ದತ್ತು ತಗೊಂಡಿರೋ ಆಶ್ರಮಕ್ಕೆ ಬರೆದು ಕೊಡ್ತಾರಂತೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀ ನನ್ನ ಮದುವೆ ಆಗ್ಬೇಕಷ್ಟೇ. ನಾನು ಹಾಗಿದ್ರೆ ಏನು ಮಾಡಲಿ? ನೋಡು, ಏನಾದರೂ ಮಾಡು. ಅವ್ರು ಹೆಂಗೂ ನಿನ್ನ ರಿಯಲ್ ಅಪ್ಪ ಅಮ್ಮ ಅಲ್ಲ. ನನ್ನ ಕಾಲ್ ಬಂತ, ಹೋಗ್ತೀನಿ. ಹಾಂ ಅಪ್ಪ, ನಾ ಇಷ್ಟೊತ್ತು ಅವನ ಜೊತೆನೇ ಇದ್ದೆ, ಮಾತಾಡಿನಪ್ಪ. ಅವ್ನು ನನ್ನ ಬಿಟ್ಟಿರೋಕೆ ಆಗಂಗಿಲ್ಲ ಅಪ್ಪ. ಏನಾದರೂ ಮಾಡೇ ಮಾಡ್ತಾನೆ. ಆಸ್ತಿ ಎಲ್ಲ ನಮ್ಮದೇ ಬಿಡ್ರಿ ಅಪ್ಪ. ಹಾಂ ಅಪ್ಪ. ಸಾರಿ ಅಂಬಿಕಾ. ಹುಡುಗಿ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ನನ್ನ ಮಗನ ಬಗ್ಗೆ ಹೇಳಿ. Your son is out of danger, but due to severe injuries, he might be facing short-term illness. Shit! It's my last signal. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ. ಯಾಕೋ ಏನಿದು? ಬೆಳಿಗ್ಗೆ ಎಲ್ಲಿ ಹೋಗ್ತಾ ಇದ್ಯಾ? ಆ ಗ್ರೇಸ್ ಎಲ್ಲಿ ತಗೊಂಡು ಹೋಗ್ತಾ ಇದ್ಯಾ? ಏನು ಒಂದು ತಿಂಗಳು ಹಳೆ ಗ್ರೇಪ್ಸ್ ಅಮ್ಮ. ಅದಕ್ಕೆ ತಾನೇ ನಾನು ಫ್ರೀಸರ್ ಅಲ್ಲಿ ಇಟ್ಟಿದ್ದೆ. ಏನು ಆಗ್ತಿರ್ಲಿಲ್ಲಪ್ಪ. ಏನ್ ನೀನು ಪೇಷಂಟ್ಗೆ ಒಂದು ತಿಂಗಳು ಹಳೆ ಗ್ರೇಪ್ಸ್ ಕೊಡ್ತೀಯಾ? ಹೋಗ್ಲಿ ಬಿಡು. ಹಂಗೂ ಇವತ್ತೇನು ಬೆಳಗ್ಗೆ ಬೇಗ ಇದ್ದಿದ್ಯಾ? ಸೈಕ್ಲಿಂಗ್ ಆದ್ರೂ ಹೋಗ್ಬೋದು. ನಾನು ಸೈಕ್ಲಿಂಗಿಗೂ ಹೋಗಲ್ಲ, ಗಿಡಕ್ಕೆ ನೀರು ಹಾಕಲ್ಲ. ರೀಲ್ ಸ್ವಲ್ಪ ನೋಡಿ ಏನಂತಿದ್ದಾನೆ ಅವನು. ಇಲ್ಲಪ್ಪ, ನೀನು ಫೋರ್ಸ್ ಮಾಡ್ತಾ ಇಲ್ಲ, ಡಾಕ್ಟರ್ ಹೇಳಿದ್ದಾರೆ. ಅದೇ ಅಪ್ಪ ಗೊತ್ತು, ಡಾಕ್ಟರ್ ಹೇಳಿದ್ದಾರೆ ಎಕ್ಸರ್ಸೈಸ್ ಮಾಡಬೇಕು, ಮಸಲ್ ಲಾಸ್ ಆಗಬಾರ್ದು ಅಂತಂದ್ರೆ. ಬಟ್ ನಾನು ಇವತ್ತು 9:30 ತನಕ ಎಲ್ಲಿಗೂ ಹೋಗಲ್ಲ. ನೀವೇನೇ ಹೇಳಿದ್ರು ನಾನು ಇಲ್ಲೇ ಇರ್ತೀನಿ. ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ ಅಮ್ಮ. ನೋಡಿ ಅಪ್ಪ, ಚೆನ್ನಾಗಿಲ್ಲ ಉಪ್ಪಿಟ್ಟು. ನಾನು ಸಕ್ಕತ್ತಾಗಿದೆ ಅಪ್ಪ. ಸಾಕಮ್ಮ. ನಾನು ಸೈಡ್ಗೆ ಹೋಗಿ ಬರ್ತೀನಿ ಆಯ್ತಾ? ಬಾಯ್. ಏನಪ್ಪ ಈ ರೀತಿಯಾಗಿ ಜನಿಸಿ ಮಾಡ್ತಾರೆ ಹೀಗೆ ನಿನ್ನ ತಂದೆ ತಾಯಿಯ ಜೀವದ ಬೆಲೆ ನಿನ್ನುಸಿರು.
Pop a twist cabbage off instinct. Niggas don't think shit stink. Pink Gators, my Detroit players. Tim's for my hooligans in Brooklyn. Dead right. If they